ಪುರಾಣಗಳಲ್ಲಿ ಭಸ್ಮಾಸುರನ ಕತೆ ಕೇಳಿರ್ತೀರ. ಈಶ್ವರನಿಂದ ವರ ಪಡೆದುಕೊಂಡು ಸಿಕ್ಕವರ ತಲೆ ಮೇಲೆ ಕೈ ಇಟ್ಟು ನಾಶ ಮಾಡೋಕೆ ಹೊರಟಿದ್ದ. ಕೊನೆಗೆ ಶಿವನ ಮೇಲೆಯೇ ಅದನ್ನು ಪ್ರಯೋಗಿಸೋದಕ್ಕೆ ಹೊರಟಿದ್ದ. ನನಗೆ ಈಗಿನ ಸಿಚುವೇಶನ್ಗೆ ಟ್ರಂಪ್ ನೋಡಿದರೆ ಭಸ್ಮಾಸುರ ಅಂತ ಫೀಲ್ ಆಗ್ತಾ ಇದೆ. ಟ್ರಂಪ್ ಭಸ್ಮ ಮಾಡ್ತಾ ಇರೋದು ಕಂಪನಿಗಳನ್ನು, ಅದು ಅವರದ್ದೇ ದೇಶದ ಕಂಪನಿಗಳನ್ನು. ಈ ಸಲ ಅವರ ಟಾರ್ಗೆಟ್ ಐಫೋನ್ ಮೇಲೆ ಕೈ ಇಟ್ಟರೆ ಐಫೋನ್ ಸ್ವಾಹ ಅನ್ನೋ ಹಾಗಾಗಿದೆ. ಇದೆಲ್ಲ ಅವರಿಂದನೇ ಆಗುತ್ತೆ ಅಂತಲ್ಲ, ಅವರ ಒಂದಿಷ್ಟು ನೀತಿಗಳಿಂದ ಅಂತೂ ಆಗೇ ಆಗುತ್ತೆ. ಯಾಕಂದರೆ ಟ್ರಂಪ್ ಇತ್ತೀಚೆಗೆ ಆ್ಯಟಿಟ್ಯೂಡ್ ಮೂಲಕ ಪಾಲಿಟಿಕ್ಸ್ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಈ ಸಲ ಅವರ ಆ್ಯಟಿಟ್ಯೂಡ್ ಹಾಗೂ ಕೋಪ ಆ್ಯಪಲ್ ಕಂಪನಿ ಮೇಲಿದೆ. ಟ್ರಂಪ್ ಕಳೆದ 10 ದಿನಗಳಿಂದ ಯುದ್ಧ ನಾನು ನಿಲ್ಲಿಸಿದ್ದು ಅಂತಲೇ ಹೇಳ್ಕೊಂಡು ಬಂದಿದ್ರು. ಇದು ಹೆಂಗಾಯಿತು ಅಂದರೆ, ಮಕ್ಕಳು ನನ್ನ ಪೆನ್ಸಿಲ್ ಅಂತ ಹಠ ಮಾಡ್ತಾವಲ್ಲ ಹಾಗೆ. ಆದರೆ ಭಾರತ ಟ್ರಂಪ್ ಶಾಂತಿದೂತ ಆಗೋ ಕನಸನ್ನು ನುಚ್ಚು ನೂರು ಮಾಡ್ತು. ಆಗ ಟ್ರಂಪ್ ಕೈ ಹಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಅದಕ್ಕಾಗಿ ಟ್ರಂಪ್ ಆ್ಯಪಲ್ ಕಂಪನಿಯ ಸಂಸ್ಥಾಪಕರಾದ ಟಿಮ್ ಕುಕ್ಗೆ ಹೇಳ್ತಿದ್ದಾರೆ, ನೀನೇನಾದರೂ ಇಂಡಿಯಾದಲ್ಲಿ ಐಫೋನ್ ಮ್ಯಾನುಫ್ಯಾಕ್ಚರ್ ಮಾಡಿದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ. ಡೈರೆಕ್ಟಾಗಿ ಅಂತೂ ಅವ್ರ ಕೈಯಲ್ಲಿ ಏನೂ ಮಾಡ್ಕೊಳಕ್ಕೆ ಆಗೋದಿಲ್ಲ, ಆದರೆ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ. ಇದನ್ನು ನೋಡಿ ಜನ ಹೇಳ್ತಿದ್ದಾರೆ, ವೈಟ್ ಹೌಸ್ನಿಂದ ಹೊಗೆ ಬರ್ತಾ ಇಲ್ಲ, ಆದರೆ ಟ್ರಂಪ್ನ ಹೇಳಿಕೆಯಿಂದ ಹೊಟ್ಟೆ ಕಿಚ್ಚಿನ ಹೊಗೆ ಬರ್ತಿದೆ ಅಂತ. ಈಗ ಟಿಮ್ ಕುಕ್ ಯೋಚನೆ ಮಾಡ್ತಾ ಇದ್ದಾರೆ, ಓ ಗಾಡ್, ಈ ಮನುಷ್ಯ ಎಲ್ಲಿಂದ ಸಿಕ್ಕಿದ ನನಗೆ ಅಂತ. ಟ್ರಂಪ್ನ ಈ ನಿರ್ಧಾರದಿಂದ ಟಿಮ್ ಕುಕ್ಗೆ ಐಫೋನ್ ಏನಾದರೂ ಬ್ಲ್ಯಾಕ್ಬೆರಿ ಫೋನ್ ಥರ ಆಗ್ಬಿಡುತ್ತೋ ಅನ್ನೋ ಭಯ ಶುರುವಾಗಿದೆ. ಬ್ಲ್ಯಾಕ್ಬೆರಿ ಫೋನ್ ಆಗಿನ ಕಾಲದಲ್ಲಿ ನಂಬರ್ 1 ಫೋನ್ ಆಗಿತ್ತು. ಟ್ರಂಪ್ ಮೇ 23ಕ್ಕೆ ಟಿಮ್ ಕುಕ್ಗೆ ಬೆದರಿಕೆ ಹಾಕ್ತಾರೆ, ಐಫೋನನ್ನು ಭಾರತದಲ್ಲಿ ತಯಾರು ಮಾಡಬೇಡಿ ಅಂತ. ಅಲ್ಲೇ ತಯಾರು ಮಾಡಿದರೆ ನಿಮ್ಮ ಮೇಲೆ ಟ್ಯಾರಿಫ್ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಒಂದೇ ವಾರದಲ್ಲಿ ಟ್ರಂಪ್ 2 ಸಲ ಈ ಹೇಳಿಕೆಯನ್ನು ನೀಡ್ತಾರೆ. ಇವರ ಈ ನಿಲುವಿಗೆ ಯಾವುದೇ ವ್ಯಾವಹಾರಿಕ ದೃಷ್ಟಿಕೋನ ಇಲ್ಲ, ಒಬ್ಬ ಸೇಡ್ ತೀರಿಸ್ಕೊಳ್ಬೇಕು ಅಂತ ನಿಂತಿರೋನ ಹೇಳಿಕೆ ಅಷ್ಟೇ ಇದು. ಇದರಿಂದನೇ ಏನು ಮಾಡಲಿ, ಹೇಗೆ ತೊಂದರೆ ಕೊಡಲಿ ಅಂತ ಒದ್ದಾಡ್ತಾ ಇದ್ದಾರೆ. ಅದಕ್ಕಾಗಿ ತನ್ನದೇ ದೇಶದ ಆ್ಯಪಲ್ ಫೌಂಡರ್ಗೆ ಹೇಳ್ತಾ ಇರೋದು, ಇಂಡಿಯಾ ಜೊತೆ ಸೇರಬೇಡ ಅಂತ. ಇವನ ಈ ಬೆದರಿಕೆ ಆ್ಯಪಲ್ ಕಂಪನಿಯನ್ನು ಮುಳುಗಿಸುತ್ತಾ? ಟ್ರಂಪ್ ಇಲ್ಲಿ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕ್ಕೊಳ್ತಿದ್ದಾರಾ? ಪದೇ ವಿಶ್ವದ ಬೇರೆ ಬೇರೆ ದೇಶಗಳಿಗೆ ಬೆದರಿಕೆ ಹಾಕ್ತಾರೆ, ನಿಮ್ಮ ಮೇಲೆಯೂ ಟ್ಯಾಕ್ಸ್ ಹಾಕ್ತೀವಿ ಅಂತ. ಆದರೆ ಅದೇ ದೇಶಗಳು ರಿಟರ್ನ್ ಆಗಿ ಅಮೆರಿಕಾ ಮೇಲೆ ಟ್ಯಾಕ್ಸ್ ಹಾಕಿದರೆ ಏನು ಮಾಡ್ತಾರೆ ಈ ಟ್ರಂಪ್? ಭಾರತದಲ್ಲಿ ಇತ್ತೀಚೆಗೆ ಆ್ಯಪಲ್ನ ಸೇಲ್ಸ್ ರಾಕೆಟ್ ಸ್ಪೀಡ್ನಲ್ಲಿದೆ. ಸಾಮಾನ್ಯವಾಗಿ ಎಲ್ಲರ ಬಳಿಯೂ ಆ್ಯಪಲ್ ಪ್ರಾಡಕ್ಟ್ಸ್ನ ನೀವು ನೋಡಿರ್ತೀರ. ಭಾರತದಲ್ಲಿ ಐಫೋನ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. ಟಿಮ್ ಕುಕ್ ಮುಂಬರುವ ದಿನಗಳಲ್ಲಿ ಹೊಸ ವರ್ಷನ್ ಫೋನ್ಗಳು ಕೂಡ ಭಾರತದಲ್ಲಿ ತಯಾರಾಗ್ತವೆ ಅಂತ ಹೇಳಿದರು. ಅಮೆರಿಕಾದಲ್ಲಿ ಬಳಸಲಾಗ್ತಿರೋ ಐಫೋನ್ಗಳು ಕೂಡ ಮೇಡ್ ಇನ್ ಇಂಡಿಯಾ ಆಗಿದೆ ಅಂತಲೂ ಕೂಡ ಹೇಳಿದರು. ಈ ಮಾತನ್ನು ಟ್ರಂಪ್ಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅದರಲ್ಲೂ ಯಾವಾಗ ಅಂದರೆ, ಭಾರತ ಹೇಳುತ್ತೆ ಇಲ್ಲಿ ನೀವು ಕದನ ವಿರಾಮ ಮಾಡಿಸಿಲ್ಲ ಅಂತ. ಆಗ ಟ್ರಂಪ್ಗೆ ಇನ್ನೂ ಅವಮಾನ ಆಗಿದೆ. ಆ್ಯಪಲ್ ಏನಾದರೂ ಭಾರತದಿಂದ ಹೊರಟು ಹೋದರೆ ಅದರ ಬೆಲೆ ಜಾಸ್ತಿ ಆಗುತ್ತೆ, ಕೆಲಸಗಳು ಹೋಗ್ತವೆ, ಪಾಲಿಟಿಕ್ಸ್ನಿಂದ ಟೆಕ್ನಾಲಜಿ ಬಲಿಯಾಗುತ್ತೆ. ಇದೇ ರೀತಿಯಾಗಿ ಬ್ಲ್ಯಾಕ್ಬೆರಿಯ ಜೊತೆಯೂ ಕೂಡ ಆಗಿತ್ತು. ಆಗಿನ ಕಾಲದ ನಂಬರ್ 1 ಫೋನ್ ಆಗಿತ್ತದು. ಈಗ ಐಫೋನ್ ಯೂಸ್ ಮಾಡೋ ಹಾಗೆ ಬ್ಲ್ಯಾಕ್ಬೆರಿಯನ್ನು ಯೂಸ್ ಮಾಡ್ತಾ ಇದ್ರು. ಈಗ ಆ ಫೋನ್ಗಳನ್ನು ನಾವು ಮ್ಯೂಸಿಯಂನಲ್ಲಿ ಹುಡುಕಬೇಕೋ ಏನೋ. ಇದೇ ರೀತಿಯಲ್ಲಿ ಐಫೋನ್ ಆಗ್ಬಿಡುತ್ತೋ ಅನ್ನೋ ಭಯ ಕಾಡ್ತಾ ಇದೆ. ಆ್ಯಪಲ್ ಸಿಇಒಗೆ ಈಗ ಆ್ಯಪಲ್ನ ಶತ್ರು ಇನೋವೇಷನ್ ಅಲ್ಲ, ಯಾಕಂದರೆ ಇನೋವೇಷನ್ನಲ್ಲಿ ಆ್ಯಪಲ್ ತುಂಬ ಮುಂದುವರೆದಿದೆ. ಆದರೆ ಇದರ ನಿಜವಾದ ಶತ್ರು ಅಂದರೆ ಭಸ್ಮಾಸುರ ಅಂತಿದ್ದೀವಲ್ಲ, ಇದೇ ಟ್ರಂಪ್. ಐಫೋನ್ ಭಾರತ ಮತ್ತು ಚೀನಾ ಬಿಟ್ಟು ಅಮೆರಿಕಾದಲ್ಲಿ ತಯಾರಾದರೆ ಅದರ ಬೆಲೆ 3.5 ಲಕ್ಷದಷ್ಟಾಗುತ್ತೆ. ಅಷ್ಟೊಂದು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋರು ಯಾರು? ಕೆಲವೊಂದಷ್ಟು ಜನ ತೆಗೆದುಕೊಳ್ಬೋದು, ನಿಧಾನವಾಗಿ ಐಫೋನ್ ಸೇಲ್ಸ್ ಬಿದ್ದೋಗುತ್ತೆ. ಇದರ ಮಧ್ಯ ಸ್ಯಾಮ್ಸಂಗ್ ಹಾಗೂ OnePlus ಅಂತ ಮೊಬೈಲ್ಗಳು ಇನ್ನೂ ಇನೋವೇಷನ್ ಮಾಡಿ ಐಫೋನ್ ಪ್ಲೇಸ್ಗೆ ಬರುತ್ತೆ. ಇದರ ಮಧ್ಯ ಅಂಬಾನಿ ಅದಾನಿ ಏನಾದರೂ ಮನಸ್ಸು ಮಾಡಿದರೆ ಕಥೆಯೇ ಬೇರೆ ಆಗುತ್ತೆ. ಟ್ರಂಪ್ ಹಠವಾದಿ, ಯಾಕಂದರೆ ಅವರ ಲಾಸ್ಟ್ ಟರ್ಮ್ ಎಲೆಕ್ಷನ್ ಇದು. ಇವಾಗ ಅವರಿಗೆ ನೊಬೆಲ್ ಪ್ರೈಸ್ ಬೇಕಾಗಿದೆ. ಟ್ರಂಪ್ಗೆ ಇಂಟರ್ನ್ಯಾಷನಲಿ ಇನ್ಸಲ್ಟ್ ಆಗಿದೆ. ಸೊ ಭಾರತದ ವಿರುದ್ಧ ಅವರು ಯಾವ ಮಟ್ಟಕ್ಕಾದರೂ ಇಳಿಬಹುದು. ಅಂತಹ ಅಹಂಕಾರಿ ಭಸ್ಮಾಸುರ ಈ ಟ್ರಂಪ್. ಇದಾಗಿತ್ತು ಈ ಹೊತ್ತಿನ ವಿಶೇಷ.